ಒಂದು ಅದೇ ಬೈರೇಗೌಡರಲ್ಲಿ ಬಿಲ್ಗೆ ಈಗ ಅದಕ್ಕಿಂತ ಮುಂಚೆ ಕಾಗೆ ಒಂದು ಅವ್ರಿಗಾದಂಥ ಒಂದು ಅವಮಾನದ ಬಗ್ಗೆ ಒಂದು ಬೇಗ ಪ್ರಸ್ತಾವ ಮಾಡಿದರು. ಸನ್ಮಾನ್ಯ ಅಧ್ಯಕ್ಷರೇ, ನಾನೊಂದು ಪತ್ರವನ್ನು ಕೊಟ್ಟಿದ್ದೀನಿ. 11/2/25 ನಾನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಬ್ಬ ಸದಸ್ಯನಾಗಿ ಅಲ್ಲಿ ಮೀಟಿಂಗ್ ಸಭೆ ಮುಗಿದ ನಂತರ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಕಟಾರೆ ಅವರಿಗೆ ನನ್ನ ಮತಕ್ಷೇತ್ರದಲ್ಲಿಯ ಪ್ರಜಾಸೌಧದ ಬಗ್ಗೆ ಚರ್ಚೆ ಮಾಡಲು ಹೋದಾಗ ನನಗೆ ಅವರು ಮಾತಿಗೆ ಬೆಲೆ ಕೊಡದೇನೆ ಅಲ್ಲಿ ಕೆರೆ ಇದೆ, ಅಲ್ಲಿ ಆ ಜಿಲ್ಲಾಧಿಕಾರಿಗೂ ತಲೆ ಇಲ್ಲ, ನಿಮಗೂ ತಲೆ ಇಲ್ಲ, ಏನಲ್ಲಿ ಹೆಂಗೆ ಮಾಡ್ತೀರಾ ಅನ್ನುವಂಥ ಮಾತನ್ನು ಹೇಳಿ ನನಗೆ ಅಪಮಾನ ಮಾಡಿದಂಥ ಸಂಗತಿ ಆ ದಿವಸ ನಡೆದಂಥ ಘಟನೆ. ಅಲ್ಲಿ ಸಿ ಪಾಟೀಲ್ರು ಅಧ್ಯಕ್ಷರಿದ್ರು, ಎಲ್ಲ ಸದಸ್ಯರು ಎಲ್ಲ ಸದಸ್ಯರಿದ್ದರು ಸರ್. ಅವ್ರಿಗೆ ಎಷ್ಟು ಪರಿಯಾಗಿ ನಾನು ಬೇಡ್ಕೊಂಡ್ರು ನನ್ನ ಮಾತಿಗೆ ಬೆಲೆ ಕೊಡದೇ ಅವ್ರು ಹೋಗಿಬಿಟ್ರು. ಇದು ನನಗೆ ಒಂದು ಬಹಳ ಅಪಮಾನ ಆಗಿದೆ. ಅವರು ಇದಲ್ಲದೆ ಅಲ್ಲಿ ಕೆರೆ ಇದ್ದದ್ದು ಅಲ್ಲಿ ಜಿಲ್ಲಾಧಿಕಾರಿ, ತಹಸೀಲ್ದಾರು, ಅಲ್ಲಿಯ ಸಾಯಿಲ್ ಟೆಸ್ಟ್ ಅದನ್ನೆಲ್ಲ ನೋಡ್ಕೊಂಡು, ಅಥವಾ ಏನು ನೋಡಿದಾರ ಅವ್ರ ಅಲ್ಲಿ ಬಂದಿದ್ರ, ಅಲ್ಲಿ ಬಂದು ಪರಿಶೀಲನೆ ಮಾಡಿದಾರ? ಏನೂ ಇಲ್ಲ. ನಾನಲ್ಲಿ ಹೇಳ್ತಾ ಇದ್ದೇನೆ ಸರ್, ಅದು ಕೆರೆ ಇಲ್ಲ, ಅಲ್ಲೆಲ್ಲ ಕ್ಲಿಯರ್ ಮಾಡಿ ಫೋಟೋ ಇದಾವೆ ಸರ್, ಅಂತ ಫೋಟೋ ಇದ್ರೆ ತೋರಿಸ್ತೇನೆ ನಿಮಗೆ. ಅದಲ್ಲೆಲ್ಲ ಸಾಯಿಲ್ ಟೆಸ್ಟ್ ಅಲ್ಲೆಲ್ಲ ಒಂದು ಪ್ರಜಾಸೌಧ ಮಾಡಿ ಹೇಳಿ. ಎಸ್ ಸರ್, ಅದನ್ನೇ ಬರ್ತಾ ಇದ್ದೀನಿ. ಕೆರೆದು ಬಿಟ್ಟು ಬಿಡಿ. ಆಮೇಲೆ ಇದನ್ನ ಹೇಳ್ರನು ಅದು ಕೊಡ್ಲಿಕ್ಕೆ ಆಗೋದಲ್ಲ ತಡಿ ಉದ್ದಟತನದ ಒಂದು ಮಾತನ್ನು ಹೇಳಿ ಈ ತರ ನಮಗ ಎಲ್ಲ ಸದಸ್ಯರಿಗೆ, ನಾವು ಈ ಮನೆಯ ಸದಸ್ಯರಿಗೆ, ನಾನು 25 ವರ್ಷ ಇಲ್ಲಿ ಕೂರ್ತಿದ್ದೇನೆ ಸರ್, ಯಾರು ಅಧಿಕಾರಿಗಳು ನನಗೆ ಈ ತರ ಮಾತಾಡಿಲ್ಲ. ಸಾಕಷ್ಟು ನಾನು ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿ, ಪಂಚಾಯತಿ ಸದಸ್ಯನಾಗಿ ಇಲ್ಲಿ 5 ಬಾರಿಗೆ MLA ಆಗಿದ್ದೀನಿ. ಆದರೆ ಈ ತರವಾದಂಥ ಉದ್ದಟತನ ಅಧಿಕಾರಿಗಳು ಯಾರೂ ನಡ್ಕೊಂಡಿಲ್ಲ. ಇವರು ಏನು ಸರ್ವಸ್ವ ತಿಳ್ಕೊಂಡಿದ್ದಾರೋ ಅಥವಾ ಇಲ್ಲಿ ಮತ್ತೆ ನನಗೆಲ್ಲ 50-60 ಜನ MLAಗಳು ಸಹಿ ಮಾಡಿ ಮುಖ್ಯಮಂತ್ರಿಯವರಿಗೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದೇನು ಇವ್ರದ ಸಾರ್ವಜನಿಕ ಸರ್ ಅಲ್ಲ ಸರ್, ಮಾಡ್ತಾ ಇದ್ದೀನಿ ನಾನು, 1 ಮಿನಿಟ್ ಮಾತಾಡ್ಲಿಕ್ಕೆ ಕೊಡಿ. ಇವರು ಈ ತರ ಬಿಹೇವಿಯರ್ ಮಾಡ್ಲಕತ್ರ ಇದು ಯಾರು ಸ್ವತ್ತು ಅಲ್ಲ, ಸರ್ವಾಧಿಕಾರಿ ಧೋರಣೆ ಅಲ್ಲ ಅದು. ಇದು ನಾನೇನು ನನ್ನ ಮನೆಯ ಕೆಲಸಕ್ಕೆ ಸಲ ಹೋಗಿರ್ಕಿಲ್ಲ, ನನ್ನ ವೈಯಕ್ತಿಕ ಕೆಲಸಕ್ಕೆ ಏನೂ ಇರಲಿಲ್ಲ. ಅವರು ಸಾರ್ವಜನಿಕವಾಗಿ ಅವರು ಕೆಲಸ ಮಾಡೋದು ನಮ್ಮ ಸರ್ಕಾರದ, ನಾವು ಜನಪ್ರತಿನಿಧಿಗಳು, ಅವರು ಸರ್ಕಾರದ ಅಧಿಕಾರಿಗಳು. ಸರಿಯಾಗಿ ಅಥವಾ ನನ್ನ ಚೇಂಬರ್ಗೆ ಬರ್ರಿ, ಕೂತು ಮಾತಾಡೋಣ, ಏನಿದ್ದದ್ದು ನೋಡೋಣ ಅಂತ ಅನ್ಬೇಕಲ್ಲ. ಏನು ಹೇಳ್ತಾ ಇದ್ದಾರೆ ನೀವು? ಅಥವಾ ನನಗೆ ಕೇಳಿದ ಅಪಮಾನ ಮಾಡಿ ಹೋಗೋದಂದ್ರೆ ಇದು ನನಗೆ ಘೋರವಾದ ಅಪಮಾನ ಆಗಿದೆ. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರಿಗೆ ಏನಾದರೂ ಒಂದು ದಂಡ ಒದಗಿಸಲೇಬೇಕು ಸರ್. ಯಾಕಂದ್ರೆ ಇದು ಎಲ್ಲರೂ, ನಾನು ಇಲ್ಲಿ ಭಾಳ ಜನ ಇಲ್ಲಿ ಶಾಸಕರು ಕೇಳಿದ್ರೆ, ನಾನು ಇವತ್ತು ನಿನ್ನೆ ಟಿವಿಯಲ್ಲಿ ಬಂದಾಗ ಅವ್ರು ಬಹಳ ವಿಚಿತ್ರ ವ್ಯವಸ್ಥೆ ಮಧ್ಯದಲ್ಲಿದ್ದಾರು ಅನ್ನುವಂಥದ್ದು ಸಹಿತ ಅವ್ರ ಬಗ್ಗೆ ಕಂಪ್ಲೇಂಟ್ ಇದಾವೆ ಸರ್. ಅದು ನನಗೆ ಯಾಕೆ ಅವ್ರು ಹಿಂಗೆ ಮಾಡಿದ್ರು ಗೊತ್ತಿಲ್ಲ. ಅವ್ರನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ 60 ಜನ ಇವತ್ತಿನ ನಮ್ಮ MLAಗಳು ಸಹಿತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಶಿಸ್ತು ಹಕ್ಕುಚ್ಯುತಿ ಮಂಡನೆಯನ್ನ ಮಾಡಿದ್ದೇನೆ ನಾನೀಗ. ಆಯ್ತು, ಹಕ್ಕುಚ್ಯುತಿ ಮಂಡನೆಗೆ ಅವ್ರ ಮೇಲೆ ಕ್ರಮ ಘಟನೆ ಗೊತ್ತಾಯ್ತು ಸರ್, ಎಲ್ಲರಿಗೂ ಆಗಿದೆ ಸರ್, ಎಲ್ಲ MLAಗಳಿಗೆ ಆಗಿದೆ. ಕೇವಲ ಕಾಗೆಯವ್ರಿಗಾದಂತ ಅವಮಾನ ಅಲ್ಲ, ಇದು ಸದನದ 224 ಶಾಸಕರಿಗೆ ಆಗಿರೋ ಅವಮಾನ. ಇನ್ನೊಬ್ಬರು ಹಾಗಾಗಿ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಅವ್ರ ಮೇಲೆ ನಿಯಮಾವಳಿ ಪ್ರಕಾರ ಕ್ರಮ ಆಗಲೇಬೇಕು. ಉದ್ದಟತನಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಮಂಡನೆ ಮಾಡಿದ್ದೀನಿ ನಾನು. ಎಲ್ಲ ಸದಸ್ಯರ ಜೊತೆಗೆ ಅವರು ಇದೇ ತರ ಬಿಹೇವ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂತ ಒತ್ತಾಯನ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಸದಸ್ಯರು ಅಧ್ಯಕ್ಷರೇ ಮಾತಾಡ್ತಾರೆ ಸರ್, ಯಾಕಂದ್ರೆ CC ಪಾಟೀಲ್ ಅಧ್ಯಕ್ಷರಿದ್ದಾರೆ ನಮ್ಮ ಕಮಿಟಿ, ಗೊತ್ತಾಗಿದೆ ಅಲ್ಲಿ ಆ ದಿವಸ. ಸನ್ಮಾನ್ಯ ಅಧ್ಯಕ್ಷರೇ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ರಾಜೀವ್ ಕಾಗೆ ಅವರು ಕೂಡ ಆ ಸಮಿತಿಯ ಸದಸ್ಯರಿದ್ದಾರೆ, ಸುನೀಲ್ ಕುಮಾರ್ ಇದ್ದಾರೆ. ಸಭೆಗೆ ಅಧಿಕಾರಿ ಬಂದಿದ್ದರು. ಪಾಪ ಸೌಜನ್ಯದಿಂದ ತನ್ನ ಕ್ಷೇತ್ರದಲ್ಲಿ ಆಗಬೇಕಾದಂಥ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಒಂದು ಪತ್ರವನ್ನು ಕೊಡೋಕ್ಕಾದಾಗ ಅತ್ಯಂತ ಕೆಟ್ಟ ರೀತಿಯಿಂದ ದುರ್ವರ್ತನೆಯನ್ನು ಮಾಡಿದಂಥ ಅಧಿಕಾರಿ ನಾನು ಸ್ವತಃ ನೋಡಿದ್ದೇನೆ. ರಾಜೀವ್ ಕಾಗೆ ಅವರ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತೇನೆ. ಸರ್ಕಾರ ಸೂಕ್ತವಾದಂಥ ಉತ್ತರ ಕೊಡಬೇಕು, ಅಧಿಕಾರಿ ಮೇಲೆ ಕ್ರಮ ತಗೋಬೇಕು. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಡೆದಂಥ ಜವರ್ಗಿಯಲ್ಲಿ ಪುರಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ, ಆ ಚುನಾವಣೆ ಸಂದರ್ಭದಲ್ಲಿ ನಾನಲ್ಲಿ ಹೋಗಿದಾಗ
ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳನ್ನು ಒಳಗಡೆ ಚುನಾವಣೆ ಅಂತ ಸಂದರ್ಭ ಒಳಗಡೆ ಹೋದ ನಾವು ಹೊರಗಡೆ ನಿಂತಹ ಸಮಯದಲ್ಲಿ ಅಲ್ಲಿ ಹೆಚ್ಚು ಅಡಿಷನಲ್ ಎಸ್ ಪಿ ಆದಂಥ ಮಹೇಶ್ ಮೇಘಣ್ಣನವರು ನನ್ನ ಎದಿ ಮೇಲೆ ನಂಗೆ ಹಿಡಿದು ನುಗ್ಗಿಸ್ಕೊಟ್ಟು ಅಲ್ಲಿದ್ದಂಥ ಇಬ್ಬರು ಸದಸ್ಯರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಕ್ಕಂಥ ವಿಡಿಯೋಗಳು ಕೂಡ ತಮಗೆ ಕೊಟ್ಟಿದ್ದೀನಿ ಮತ್ತು ಪತ್ರಿಕೆದು ಕೂಡ ಬಂದಿದೆ. ನನಗೆ ಯಾವ ರೀತಿ ಮಾಡ್ಯಾರ ಅಂತಕ್ಕಂಥ ಕೂಡ ತಾವು ನೋಡ್ರಿ ಅಧ್ಯಕ್ಷ, ತಮಗೂ ಕೂಡ 2-3 ಸತಿ ಬಂದು ನಾನು ಭೇಟಿಯಾಗಿದ್ದೀನಿ. ಗೃಹ ಸಚಿವರು ಇದ್ದ ತಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ, ತಾವು ಮಾತಾಡೋಕ್ಕೆ ಅವಕಾಶ ಕೊಡಿ, ತಾವು ಧನ್ಯವಾದ ಹೇಳ್ತೀನಿ ಅಧ್ಯಕ್ಷರೇ. ಇದು 2ನೇ ವಿಷಯ ನಾನು ಕೂಡ ಆಗ್ತಕ್ಕಂಥ 2ನೇ ವಿಷಯ. ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾನು ತಿಳಿಸಿದ್ದೀನಿ, ಹೇಳಿದ್ದೀನಿ, ಅವ್ರಿಗೆ ಕೂಡ ನಾನು ಮಾತಾಡಲಿಕ್ಕೆ ಕೂಡ ಹೇಳಿದ್ದೀನಿ. 2 ಸತಿ ಫೋನ್ ಮಾಡಿದ್ರು ಕೂಡ ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿಲ್ಲ. ಅದಕ್ಕೆ ಅಧ್ಯಕ್ಷ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ, ಇದೇ ರೀತಿ ನಡೆದಂಥ ಘಟನೆಗಳಾದರೆ ಶಾಸಕರು ಕೂಡ ಅಲ್ಲಿ ಮರ್ಯಾದೆ ಮಾನ ಮರ್ಯಾದೆ ಅದನ್ನ ಇಲ್ಲ ಅಧ್ಯಕ್ಷರು ತಾವು ತಿಳಿಸಬೇಕು. ಯಾಕಂದ್ರೆ ಎದಿಮಿನಂಗೆ ನುಡಿಸ್ಕೊಡ್ತಕ್ಕಂಥ ಕೆಲಸಗಳು ತಮಗೆ ಅವತ್ತಿನ ದಿನ ಆಗಿದಂಥ ಸಂದರ್ಭದಲ್ಲಿ ತಮಗೆ ವಿಡಿಯೋ ಮುಖಾಂತರ ತಮ್ಮ ವಾಟ್ಸಪ್ ಕೂಡ ಹಾಕಿ ತಮ್ಮ ಜೊತೆನೂ ಕೂಡ ಮಾತಾಡಿ ಅಧ್ಯಕ್ಷರೇ. ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಖುದ್ದಾಗಿ ಹೋಗಿ ನಾನು ಭೇಟಿಯಾಗಿ ಕೂಡ ಬಂದಿನ ಅಧ್ಯಕ್ಷರೇ. ಯಾಕಂದ್ರೆ ಇದೇ ರೀತಿ ನಡೀತದೆ, ಶಾಸಕರು ಎಲ್ಲಿ ರಕ್ಷಣೆ ಅಧ್ಯಕ್ಷರೇ ತಾವೇ ಹೇಳ್ಬೇಕು ಇದ್ರ ಬಗ್ಗೆದಾಗ. ಓಕೆ, ಒಂದು ನಿಮಿಷ, ನನಗೂ ಕೂಡ ಅವರು ಬಂದು ಭೇಟಿ ಮಾಡಿದ್ರು, ಇಲ್ಲೂ ಕೂಡ ಕಳಿಸಿದ್ರು. ಇದರಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಫೋಟೋನ ಕಳಿಸ್ತೇನೆ ನೋಡಿ. ಕೈ ಹಿಡ್ಕೊಂಡು ಅವರು ಅಡಿಷನಲ್ ಎಸ್ ಪಿ ಮಹೇಶ್ ಮೇಘಣ್ಣನವರು, ಮಹೇಶ್ ಅವರು ಕೈ ಹಿಡ್ಕೊಂಡು ಇದು ಒಂದಲ್ಲ 5-6 ಫೋಟೋ ಕೊಟ್ಟಿದ್ರು, ತಳ್ತಾ ಇರೋದು ಎಲ್ಲ ಮಾಡ್ತಾ ಇರೋದು ಹೊರಗಡೆ. ಅಂದ್ರೆ ಈಗ ಒಂದ್ ಕಡೆ ಆಡಳಿತ ಪಕ್ಷದವ್ರನ್ನೇ ಬಗ್ಬಡಿತಾರೆ, ಇನ್ನೊಂದ್ ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು. ಅವ್ರಿಗೆ ಸಿಂಗಲ್ ಏಟ್ ಆದ್ರೆ ನಮ್ಗೆ ಡಬಲ್ ಏಟು. ಏನೋ ಈ ಹೇಳೋರು ಕೇಳೋರು ಯಾರು ಇಲ್ಲೋ ಇಲ್ಲಿ? ಅಧಿಕಾರಿಗಳ ಸಾಮ್ರಾಜ್ಯ ಆಗ್ಬಿಟ್ಟಿದ್ಯಾ? ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು? ಚುನಾಯಿತ ಪ್ರತಿನಿಧಿ ಅಂದ್ರೆ ನಾವು ಮೊದಲೆಲ್ಲ ಕೃಷ್ಣ ಬೈರೇಗೌಡ್ರೆ ಸ್ವಲ್ಪ ನೋಡಿ ಈ ಕಡೆ. ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆಯವರು ನಾವು ನೋಡಿದ್ರಿ, ಅವ್ರ ತಂದೆಯವರು ವಾಕಿಂಗ್ ಸ್ಟ್ರೀಟ್ ಹಿಡ್ಕೊಂತ ಇದ್ರು. ಗೊತ್ತಿಲ್ಲ ಇವಾಗ ಹಂಗೆ ಮಾಡೋಕ್ಕಾಗ್ತೈತನೋ ಗೊತ್ತಿಲ್ಲ. ವಾಕಿಂಗ್ ಸ್ಟಿಕ್ ಇರ್ತಾ ಇತ್ತು. ಯಾರ್ಯಾರು ಈ ತರ ಲಂಚ ತಗೊಳೋರು, ಈ ತರ ಎಲ್ಲ ಕೆಲಸ ಮಾಡೋದಕ್ಕೆ ಧಮಕಿ ಹಾಕೋರ್ನೆಲ್ಲ IB ನಲ್ಲಿ ನಿಜ ನಡೆದಿರೋ ಘಟನೆ ಹೇಳ್ತಾರೆ. IB ನಲ್ಲಿ ರೂಮ್ ಬಾಕ್ಲ್ ಹಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು, ನಾನು ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀನಿ. ಆತರ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು, ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ ಯಾವುದು ಒಂದು ಕಳಂಕ ಇಲ್ದಂತ ವ್ಯಕ್ತಿ ಅವರು. ನಾವು ಎಲ್ಲಿಗೆ ಬಂದ್ಬಿಟ್ರಿ ಈಗ? ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ನಾವು ಯಾವ ಸ್ಥಿತಿಗೆ? ಅಧಿಕಾರಿಗಳೇ ನಮಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಇದೆ ಶಾಸಕಾಂಗನೇ ಸರ್ವೋಚ್ಚ ಅಂತ ಹೇಳ್ತೀರಿ ನಾವೆಲ್ಲ ಕಡೆ. ಪಾರ್ಲಿಮೆಂಟ್ ಸರ್ವೋಚ್ಚಾರ, ತಾವು ಸರ್ವೋಚ್ಚ ಅಂತ ಹೇಳ್ತೀರಿ ನಾವು. ಏನೇ ಇರ್ಬೋದು, ನಮಗೂ ನಿಮ್ಗೂ ಡಿಫರೆನ್ಸಸ್ ಏನೇ ಇರ್ಬೋದು, ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು, ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡಬೇಕು. ನಾಳೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ. ಇವ್ರು ಯಥೇಚ್ಛ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ. PSC ಅಂದ್ರೆ ಅಥಾರಿಟಿ, ಅದು ಇಡೀ ಸರ್ಕಾರನ ಪ್ರಶ್ನೆ ಮಾಡುವಂತ ಒಂದು ಸಮಿತಿ, ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು. ಅದು ನಾನು ಅಲ್ಲಿ PSC ಚೇರ್ಮನ್ ಆಗಿದ್ದೆ. ಸರಿಯಾಗಿ ಹೋಗ್ಬಿಟ್ರೆ PSCಯಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ಇದ್ವು. ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ. ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿಬಿಡಿ ಕಮಿಟಿಗಳು. ಯಾವ ಕಮಿಟಿನೂ ಬೇಡ, ಯಾರು ಹೋಗೋದೇ ಬೇಡ. MLAಗಳು ಅವರೇ ಮಾಡ್ಕೊಂಡ್ಲಿ, ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕೊಂಡ್ಲಿ. ಎಲ್ಲಿಗೆ ಹೋಗ್ತಾ ಇದ್ದೀರ ಅಧ್ಯಕ್ಷೆ? ತಾವು ಹೇಗೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ, ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದಾನೇ ಹೇಳಿ ಉತ್ತರ ಅವ್ರಿಗೆ.